टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇವತ್ತು 6ನೇ ದಿನದ ಕಾರ್ಯಾಚರಣೆ ಅಂದರೆ ಉತ್ಖನನದ 6ನೇ ದಿನದ ಕಾರ್ಯಾಚರಣೆ ಇವತ್ತು 11ನೇ ಪಾಯಿಂಟ್ ನಿಂದ ಆರಂಭಿಸ್ತಾರೆ. ಮೊನ್ನೆವರೆಗೂ ಕೂಡ 1 ರಿಂದ 10 ಪಾಯಿಂಟ್ ವರೆಗೂ ಕೂಡ ಮುಗಿಸಿದ್ರು. ಇವತ್ತು 11ನೇ ಪಾಯಿಂಟ್ ಅನ್ನು ಆರಂಭಿಸ್ತಾ ಇರುವಂಥದ್ದು. ಇಲ್ಲಿ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಸೊ ನಾನಿವಾಗ 11ನೇ ಪಾಯಿಂಟ್ ಹತ್ರ ಇದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಅಲ್ಲಿ ರಸ್ತೆಯನ್ನು ಮಾಡೋಕೆ ಎಲ್ಲರೂ ಹೋಗಲಿಕ್ಕೆ ರಸ್ತೆಯನ್ನು ಮಾಡಲಿಕ್ಕೆ ಈ ಒಂದು ಮಿನಿ ಅರ್ತ್ ಮೂವರನ್ನು ಬಳಸ್ಕೊಳ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಅಂದರೆ ಆ ಒಂದು ಪಾಯಿಂಟ್ ಏನಿದೆ, ಆ ಒಂದು 11 ಮತ್ತು 12ನೇ ಪಾಯಿಂಟ್ ಏನಿದೆ ಅದರ ಮಧ್ಯದಲ್ಲಿ ಈ ಒಂದು ಅರ್ತ್ ಮೂವರಲ್ಲಿ ಈ ರಸ್ತೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಈಗ FSL ತಂಡ ಮತ್ತು ಅವರೆಲ್ಲರೂ ಕೂಡ ಬರುವಂಥ ಸಂದರ್ಭದಲ್ಲಿ ಇಲ್ಲಿ ಇವಾಗ ಅರ್ತ್ ಮೂವರ್ಗಳನ್ನು ಬಳಸಿ ಆ ಒಂದು ಅವರಿಗೆ ಹೋಗಲಿಕ್ಕೆ ದಾರಿ ಮಾಡಿಕೊಡ್ತಾ ಇರುವಂಥದ್ದು. ಸೊ ಅಲ್ಲಿ ನೋಡ್ಬೋದು ಆ ಒಂದು ಪ್ರದೇಶ ಅರ್ತ್ ಮೂವರ್ ಏನಿದೆ ಅದರ ಎಡಭಾಗದಲ್ಲಿ ಈ ಒಂದು 11ನೇ ನಂಬರ್ ಪಾಯಿಂಟ್ ಇರುವಂಥದ್ದು, ಅದರ ಬಲಭಾಗದಲ್ಲಿ 12ನೇ ಪಾಯಿಂಟ್ ನಂಬರ್ ಇರುವಂಥದ್ದು. ಸದ್ಯಕ್ಕೆ 2 ಪಾಯಿಂಟ್ಗಳನ್ನು ಕೂಡ ಇವತ್ತು ಆಗಿರುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದರೆ ಏನಾದರೂ ಅಸ್ಥಿಪಂಜರ ಮೂಳೆ ಸಿಕ್ಕಿದ ಪಕ್ಷದಲ್ಲಿ ಅದು ಜಾಸ್ತಿ ಟೈಮ್ ತಗೊಳುತ್ತೆ. ಆದರೆ ಏನು ಸಿಗಲಿಲ್ಲ ಅಂತ ಹೇಳಿದರೆ ಆ 2 ಪಾಯಿಂಟ್ಗಳು ಕೂಡ ಬೇಗ ಆಗುವಂಥದ್ದು. ಸೊ ಅದರಿಂದ ಎಲ್ಲರೂ ಕೂಡ ಇಲ್ಲಿಗೆ ಸಿಬ್ಬಂದಿಗಳು, ಪೊಲೀಸವರು, ಒಂದು ಪೌರ ಕಾರ್ಮಿಕರು ಎಲ್ಲರೂ ಕೂಡ ಈಗ ಆಗಮಿಸಿರುವಂಥದ್ದು. SIT ಅಧಿಕಾರಿಗಳು ಬರೋದಕ್ಕೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಬಂದಂಥ ಸಂದರ್ಭದಲ್ಲಿ ಅಂದರೆ ದೂರುದಾರನ ಸಮೇತ ಅವರು ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಹೋಗ್ತಾರೆ. ಸೊ ಇವತ್ತು ಕೂಡ ಒಂದು ಹಸಿರು ಪರದೆಯನ್ನು ಬಿಡ್ತಾರೆ. ಅಲ್ಲಿ ನೋಡ್ಬೋದಾಗಿದೆ, ಎಲ್ಲ ರೀತಿಯ ಹಸಿರು ಪರದೆಯನ್ನು ಕೂಡ ಇಟ್ಕೊಂಡಿರುವಂಥದ್ದು. ಅದನ್ನೆಲ್ಲವನ್ನು ಕೂಡ ಹಾಕಿ ಎಂದಿನಂತೆ ಕಾರ್ಯಾಚರಣೆ ಇವತ್ತು ಕೂಡ ಆಗಲಿದೆ. ಸೊ ಎಲ್ಲರ ಕುತೂಹಲ ಇರುವಂಥದ್ದು ಏನು ಹೇಳಿದೆ, ಇವತ್ತಾದರೂ ಕೂಡ ಸಿಗ್ಬೋದಾ ಅಂತ ಹೇಳಿ, ಅಂದರೆ ಅಸ್ಥಿಪಂಜರ ಇಲ್ಲ ಯಾವುದಾದ್ರು ಕಳೆ ಬರ ಸಿಗ್ಬೋದಾ ಅಂತ ಹೇಳಿ ಎಲ್ಲರ ನಿರೀಕ್ಷೆ ಇರುವಂಥದ್ದು. ಸದ್ಯಕ್ಕೆ 1 ರಿಂದ 10 ಪಾಯಿಂಟಲ್ಲಿ ಕೇವಲ 6ನೇ ಪಾಯಿಂಟಲ್ಲಿ ಮಾತ್ರ ಈ ಒಂದು ಅಸ್ಥಿಪಂಜರ ಸಿಕ್ಕಿದೆ. ಸೊ ಅದರಿಂದಾಗಿ ಇನ್ನು ಇವಳು ಬಾಕಿ ಇರುವಂಥದ್ದು ಇನ್ನು ಕೇವಲ 3 ಪಾಯಿಂಟ್, 11, 12, 13. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ 9, 10, 11, 12 ಈ ಎಲ್ಲ ಪಾಯಿಂಟ್ಗಳು ಕೂಡ ಒಂದೇ ಕಡೆ ಇರುವಂಥದ್ದು. ಇಲ್ಲಿ ನೋಡ್ಬೋದು, ಏನು ಆ ಒಂದು 9, 10 ಆದ ನಂತರ ಸಿಗುವಂಥದ್ದು ಇಲ್ಲಿರುವಂತಹ 11 ಮತ್ತು 12ನೇ ಪಾಯಿಂಟು ಎಲ್ಲವೂ ಕೂಡ 50 ಮೀಟ್ರ್ ಗ್ಯಾಪ್ನಲ್ಲಿರುವಂಥದ್ದು ಮತ್ತು ರಸ್ತೆಯಿಂದ ಒಂದೇ ಅಂತರದಲ್ಲಿ ಇರುವಂಥದ್ದು. ಸೊ ಅದರಿಂದಾಗಿ ಈಗ ಏನು 9, 10ರಲ್ಲಿ ಸಿಕ್ಕಿಲ್ಲ ಅನ್ನೋದ್ರಿಂದ ಈಗ 11, 12ರಲ್ಲೂ ಕೂಡ ಸಿಗುವಂತಹ ಸಾಧ್ಯತೆ ಭಾರಿ ಕಡಿಮೆ ಅಂತ ಹೇಳಿ ಎಲ್ಲರ ಊಹೆ ಆಗಿರುವಂಥದ್ದು. ಒಂದೇ ಸ್ಟ್ರೆಚ್ನಲ್ಲಿದೆ. ಆತ ತೋರಿಸಿರುವಂತಹ ಪ್ಲೇಸಿನ ರಾಂಗ್ ಪ್ಲೇಸನ್ನು ಆಯ್ಕೆ ಮಾಡ್ಕೊಂಡ. ಇಲ್ಲ ಅಂತ ಹೇಳಿದರೆ ಈ ರಸ್ತೆ ಅಗಲೀಕರಣ ಆದಂಥ ಸಂದರ್ಭದಲ್ಲಿ ಪ್ಲೇಸ್ ಏನಾದರೂ ಆ ಕಡೆ ಈ ಕಡೆ ಆಯ್ತಾ ಅನ್ನೋದ್ರೂ ಕೂಡ ಈಗ ಅನುಮಾನ ಇರುವಂಥದ್ದು. ಮತ್ತು ಅವರ ಇನ್ನೊಂದು ಡಿಮ್ಯಾಂಡ್ ಇವತ್ತು ಇರುವಂಥದ್ದು ಅಂದರೆ ಏನು ಭೌಗೋಳಿಕ ಬದಲಾವಣೆಗಳು 10-20 ವರ್ಷದ ನಂತರ ಆಗಿರೋದ್ರಿಂದ ಸೊ ಇಲ್ಲಿ GPR ಅಂತ ಹೇಳಿದರೆ ಗ್ರೌಂಡ್ ಪೆನೆಸ್ಟ್ರೇಟಿಂಗ್ ರಡಾರನ್ನು ಒಂದು ಬಳಸಬೇಕು. ಆ ಒಂದು ತಂತ್ರಜ್ಞಾನವನ್ನು ಬಳಸಿ ಆ ಶೋಧ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿ ವಕೀಲರಿಗೇನು ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಉಪಕರಣದ ಬಳಕೆ ಯಾವ ರೀತಿ ಆಗುತ್ತೆ ಅಂದರೆ ಇವತ್ತು ಇನ್ನೇನು 3 ಪಾಯಿಂಟ್ ಅಷ್ಟೇ ಉಳಿದಿರುವಂಥದ್ದು. ಈ 3 ಪಾಯಿಂಟಿಗೆ ಏನಾದರೂ ಆ ಉಪಕರಣವನ್ನು ಬಳಸ್ತಾರಾ, ಇಲ್ಲ ಅಂತ ಹೇಳಿದರೆ ಮುಂದಿನ ಹಂತದಲ್ಲಿ ಬಳಸ್ತಾರೆ. ಸದ್ಯಕ್ಕೆ ಯಾವುದೇ ರೀತಿ ಬಳಸುವಂತಹ ನಿರ್ಧಾರ ಈಗ ಯಾವುದೇ ರೀತಿ ಸ್ಪಷ್ಟ ಆಗಿಲ್ಲ, ಯಾವುದೂ ಅಂತಹ ಕನ್ಫರ್ಮೇಷನ್ಗಳು ಸಿಕ್ಕಿಲ್ಲ. ಸದ್ಯಕ್ಕೆ ಇವತ್ತು ಮ್ಯಾನ್ಯುವಲ್ ಆಗಿ ಈ ಒಂದು ಕಾರ್ಯಾಚರಣೆ ನಡೆಯಲಿದೆ. ಸ್ಥಳದಲ್ಲಿ ಅರ್ತ್ ಮೂವರನ್ನು ಇಟ್ಕೊಂಡು ಅದರಲ್ಲೇ ಕಲ್ಲು ಬಂಡೆ ಸಿಕ್ಕಿದೆ, ಅದನ್ನು ಡಿಗ್ ಮಾಡುವಂಥ ಕಾರ್ಯ ಸಿಗುತ್ತೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ SIT ತಂಡ ಇಲ್ಲಿಗೆ ಬರುತ್ತೆ. 11ನೇ ಪಾಯಿಂಟ್ ಅಗೀತಾರೆ. 11ನೇ ಪಾಯಿಂಟ್ ಆದ ನಂತರ 12ನೇ ಪಾಯಿಂಟು ಕೂಡ ಇವತ್ತು ಕಂಪ್ಲೀಟ್ ಆಗುತ್ತೆ. ಸೊ ಅದಾದ ಬಳಿಕ 13ನೇ ಪಾಯಿಂಟನ್ನು ಮುಗಿಸ್ತಾರಾ ಇಲ್ಲ ನಾಳೆಗೆ ಅದನ್ನು ಇಟ್ಕೊಳ್ತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ.